ನಮಸ್ಕಾರ. ಅಲೆಕ್ಸಾಂಡರ್ ಗ್ರೋಥೆಂಡಿಕ್ ಬೆಂಕಿಯಲ್ಲಿ ಅರಳಿದ ಗಣಿತದ ಪ್ರತಿಭೆ. ಮಾನವ ಇತಿಹಾಸದಲ್ಲಿ ಕೆಲವು ವ್ಯಕ್ತಿಗಳು ತಮ್ಮ ಕ್ಷೇತ್ರದಲ್ಲಿ ಕೇವಲ ಸಾಧನೆ ಮಾಡೋದಿಲ್ಲ, ಅವರು ಆ ಕ್ಷೇತ್ರದ ಸ್ವರೂಪವನ್ನೇ ಬದಲಾಯಿಸ್ತಾರೆ. ಗಣಿತದ ಲೋಕದಲ್ಲಿ ಅಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಒಬ್ಬರು ಅಲೆಕ್ಸಾಂಡರ್ ಗ್ರೋಥೆಂಡಿಕ್. ಅವರನ್ನು ಅನೇಕ ಗಣಿತಜ್ಞರು 20ನೇ ಶತಮಾನದ ಅತ್ಯಂತ ಶ್ರೇಷ್ಠ ಗಣಿತಜ್ಞ ಅಂತ ಗುರುತಿಸಿ ಕರೆದಿದ್ದಾರೆ. ಆದರೆ ಅವರ ಜೀವನ ಕೇವಲ ಗಣಿತದ ವಿಜಯಗಾಥೆ ಅಲ್ಲ, ಅದು ಯುದ್ಧ, ನಿರಾಶ್ರಿತ ಜೀವನ, ವೈಚಾರಿಕ ಹೋರಾಟ, ಸಾಮಾಜಿಕ ಪ್ರತಿಭಟನೆ ಮತ್ತು ಅಂತಿಮವಾಗಿ ಸಂಪೂರ್ಣ ಏಕಾಂತದ ಜೀವನದ ಬದುಕಿನ ಕಥೆಯಾಗಿದೆ. ಅಲೆಕ್ಸಾಂಡರ್ ಗ್ರೋಥೆಂಡಿಕ್ 1928 ಮಾರ್ಚ್ 28ರಂದು ಜರ್ಮನಿಯ ಬರ್ಲಿನ್ ನಗರದಲ್ಲಿ ಜನಿಸ್ತಾರೆ. ಅವ್ರ ತಂದೆ ಅಲೆಕ್ಸಾಂಡರ್ ಶಾಪಿರೋ ಒಬ್ಬ ಯಹೂದಿ ಅರಾಜಕತಾವಾದಿ, ಅಂದರೆ ಕ್ರಾಂತಿಕಾರಿಯಾಗಿರ್ತಾರೆ, ಬಂಡಾಯಗಾರ ಆಗಿರ್ತಾರೆ. ರಷ್ಯನ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಿದ ಅವರು ಬಂಧನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಿರುವಾಗಾದರೆ ಗುಂಡೇಟಿಗೆ ಗುರಿಯಾಗಿ ಒಂದು ಕೈಯನ್ನು ಕಳ್ಕೊಂಡಿರ್ತಾರೆ. ಅವ್ರ ತಾಯಿ ಹಾಂಕಾಂಗ್ ಗ್ರೋಥೆಂಡಿಕ್ ಲೇಖಕಿ ಮತ್ತು ರಾಜಕೀಯ ಕಾರ್ಯಕರ್ತೆಯಾಗಿರ್ತಾರೆ. ನಾಜಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವರ ಕುಟುಂಬದ ಮೇಲೆ ಕಪ್ಪು ಮೋಡ ಕವಿತೈತೆ. ತಂದೆ ತಾಯಿಗಳು ಫ್ರಾನ್ಸ್ಗೆ ಓಡಿ ಹೋಗ್ತಾರೆ. ಚಿಕ್ಕ ಅಲೆಕ್ಸಾಂಡರ್ ಅವರನ್ನು ಜರ್ಮನಿಯ ಒಂದು ಸಾಕು ಕುಟುಂಬದ ಬಳಿ ಬಿಟ್ಟು ಹೋಗಬೇಕಾಗುತ್ತೆ. 6 ವರ್ಷಗಳ ಕಾಲ ಅವರು ತಮ್ಮ ತಂದೆ ತಾಯಿಯಿಂದ ಬಹುತೇಕ ದೂರವಾಗಿಯೇ ಉಳಿತಾರೆ, ಬೆಳೀತಾರೆ. ಆ ಕಾಲದಲ್ಲಿ ಅವರ ತಾಯಿ ಅವರಿಗೆ ಬಹುತೇಕವಾಗಿ ಪತ್ರಗಳನ್ನೇ ಬರೆಯೋದಿಲ್ಲ. ತಂದೆಯಂತೂ ಒಂದೇ ಒಂದು ಪತ್ರವನ್ನು ಕೂಡ ಬರೆದಿರೋದಿಲ್ಲ. 1939ರಲ್ಲಿ ಪ್ಯಾರಿಸ್ನಲ್ಲಿ ಕುಟುಂಬ ಒಗ್ಗೂಡಿದರೂ ಕೂಡ ಅದು ಹೆಚ್ಚು ಕಾಲ ಒಗ್ಗೂಡಿಕೆ ಉಳಿಯೋದಿಲ್ಲ. ಎರಡನೇ ಜಾಗತಿಕ ಯುದ್ಧದ ಸಮಯದಲ್ಲಿ ಅವರ ತಂದೆಯನ್ನು ಬಂಧಿಸಿ ನಂತರ ಆಸ್ವಿಟ್ಸ್ ಕೈದಿ ಶಿಬಿರಕ್ಕೆ ಕಳಿಸಲಾಗುತ್ತೆ. ಅಲ್ಲಿ ಅವರು ಕೊಲ್ಲಲ್ಪಡ್ತಾರೆ. ಅಲೆಕ್ಸಾಂಡರ್ ಮತ್ತು ಅವರ ತಾಯಿಯನ್ನು ಫ್ರಾನ್ಸಿನ ಬಂಧನ ಶಿಬಿರದಲ್ಲಿ 2 ವರ್ಷಗಳ ಕಾಲ ಇರಿಸಲಾಗುತ್ತೆ. ಆಗ ಅವರನ್ನು ಲೇ ಶಾಂಪಲಿನ್ ಸರ್ ರಿಜಿಯಾನ್ ಎನ್ನುವ ಗ್ರಾಮಕ್ಕೆ ಹಳ್ಳಿಗೆ ಕಳಿಸಿಕೊಡ್ಲತ್ತದೆ. ಈ ಗ್ರಾಮ ಗುಪ್ತವಾಗಿ ಯಹೂದಿಗೆ ಮಕ್ಕಳಿಗೆ ಆಶ್ರಯವನ್ನು ನೀಡ್ತಾ ಇರ್ತದೆ. ಗೆಸ್ಟಾಪೋ ದಾಳಿಗಳ ಸಂದರ್ಭದಲ್ಲಿ ಅವರು ಹಲವು ದಿನಗಳ ಕಾಲ ಕಾಡುಗಳಲ್ಲಿ ಅಡಗಿಕೊಂಡಿರ್ತಾರೆ. ಬಾಲ್ಯದಲ್ಲಿ ಯುದ್ಧ, ಭಯ ಮತ್ತು ಅನಿಶ್ಚಿತತೆಯನ್ನು ಅನುಭವಿಸ್ತಾ ಈ ಹುಡುಗ ಮುಂದೊಂದು ದಿನ ಗಣಿತದ ದಿಗ್ಗಜನಾಗ್ತಾನೆ ಅನ್ನೋದನ್ನು ಯಾರೂ ಕೂಡ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇರೋದಿಲ್ಲ. ಬಂಧನದ ಶಿಬಿರದಲ್ಲಿದ್ದಾಗಲೇ ಅಲೆಕ್ಸಾಂಡರ್ ಅವರಿಗೆ ಗಣಿತದ ಬಗ್ಗೆ ಆಸಕ್ತಿ ಮೂಡ್ತದೆ. ಒಂದು ಕಂಪಾಸನ್ನು ಬಳಸಿ ಸುಂದರವಾದಂಥ ಜಾಮಿತಿಯ ಆಕೃತಿಗಳನ್ನ ಬಿಡಿಸ್ತಾ ಅವರು ಗಣಿತದ ಸೌಂದರ್ಯವನ್ನು ಕಂಡುಕೊಳ್ತಾರೆ. ನಂತರ ಅವರನ್ನು ಫ್ರಾನ್ಸ್ನ ಲೇ ಶಾಂಬಾನ್ ಸೂರ್ ಲಿನ್ನೋ ಹಳ್ಳಿಗೆ ಕಳಿಸಲಾಗಿರುತ್ತೆ. ಅಲ್ಲಿ ಅವರು ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಆದರೆ ಶಾಲೆಯಲ್ಲಿ ಗಣಿತ ಬೋಧಿಸುವ ವಿಧಾನ ಅವರಿಗೆ ಚೂರು ಇಷ್ಟ ಆಗೋದಿಲ್ಲ. ಉದ್ದ, ವಿಸ್ತೀರ್ಣ ಮತ್ತು ಘನ ಪರಿಮಾಣದಂಥ ಮೂಲಭೂತ ಪರಿಕಲ್ಪನೆಗೆ ಸರಿಯಾದ ವಿವರಣೆಗಳಿಲ್ಲ ಅಂತ ಅವರು ನಂತರದ ದಿನಗಳಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಬಾಲಕರಿರಬೇಕಾದರೂ ಕೂಡ ಇದೇ ಅಸಮಾಧಾನವನ್ನು ಅವರು ಹೊಂದಿದ್ದರು. ಈ ಅಸಮಾಧಾನವೇ ಅವರಲ್ಲಿ ಸ್ವತಂತ್ರ ಚಿಂತನೆಯ ಬೀಜವನ್ನು ಬಿತ್ತುತ್ತೆ. ಮಾಂಪೆಲಿಯರ್ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಾಗ ಗ್ರೋಥೆಂಡಿಕ್ ಅಳತೆ ಸಿದ್ಧಾಂತದ, ಅಂದರೆ ಮೆಜರ್ ಥಿಯರಿಯ ಹಲವು ಫಲಿತಾಂಶಗಳನ್ನ ಸ್ವಂತ ಕಂಡುಹಿಡಿತಾರೆ. ನಂತರ ಅವುಗಳನ್ನು ಇತರ ಗಣಿತಜ್ಞರು ಈಗಾಗಲೇ ಮೊದಲೇ ಪಡಿಸಿದ್ದಾರೆ ಅಂತೇಳಿ ಅವರಿಗೆ ತಿಳಿಯುತ್ತೆ. ಆದರೆ ಇದರಿಂದ ಅವರಿಗೆ ಒಂದು ಅಮೂಲ್ಯವಾದಂಥ ಪಾಠ ದಕ್ಕುತ್ತೆ. ಅವರು ಗಣಿತವನ್ನು ಕೇವಲ ಸೂತ್ರಗಳ ಸಂಗ್ರಹವಾಗಿ ನೋಡೋದಿಲ್ಲ, ಅದರ ಹಿಂದೆ ಅಡಗಿರುವ ಆಳವಾದ ಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಲಿತಾರೆ. ಅವರು ನಂತರ ಪ್ಯಾರಿಸ್ ಮತ್ತು ನ್ಯಾನ್ಸಿನಲ್ಲಿ ಉನ್ನತ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಅಲ್ಲಿ ಅವರ ಗಣಿತದ ಪ್ರತಿಭೆ ಅರಳುತ್ತೆ. ಆದರೆ ವೈಯಕ್ತಿಕ ಜೀವನ ಅಸ್ತವ್ಯಸ್ತ ಆಗುತ್ತೆ. ಅವರು ಮತ್ತು ಅವರ ತಾಯಿ ತಂಗಿದ್ದ ವಸತಿ ಗೃಹವನ್ನು ನಡೆಸ್ತಾ ಇದ್ದಂಥ ಒಬ್ಬ ಹಿರಿಯ ಮಹಿಳೆಯ ಜೊತೆಗೆ ಸಂಬಂಧ ಹೊಂದಿ ಆಕೆಯಿಂದ ಒಬ್ಬ ಮಗನನ್ನು ಕೂಡ ಅವರು ಪಡಿತಾರೆ. ಡಾಕ್ಟರೇಟ್ ಪಡೆದ ನಂತರ ಅವರಿಗೆ ಉದ್ಯೋಗ ಸಿಗೋದು ಸುಲಭ ಆಗಿರೋದಿಲ್ಲ. ಅವರು ಯಾವುದೇ ದೇಶದ ನಾಗರಿಕರು ಕೂಡ ಆಗಿರೋದಿಲ್ಲ. ಫ್ರೆಂಚ್ ನಾಗರಿಕತ್ವ ಪಡೆಯುವ ಅವಕಾಶ ಇದ್ದರೂ ಕೂಡ ವಾದಿಯಾಗಿದ್ದಂಥ ಕಾರಣ ಕಡ್ಡಾಯ ಸೈನಿಕರನ್ನು ಅವರು ನಿರಾಕರಿಸ್ತಾರೆ. ಡಾಕ್ಟರೇಟ್ ಪಡೆದ ನಂತರ ಅವರಿಗೆ ಉದ್ಯೋಗ ಸಿಗೋದು ಸುಲಭ ಆಗಿರಲ್ಲ. ಅವರು ಯಾವುದೇ ದೇಶದ ನಾಗರಿಕರು ಕೂಡ ಆಗಿರೋದಿಲ್ಲ. ಫ್ರೆಂಚ್ ನಾಗರಿಕತ್ವ ಪಡೆಯುವ ಅವಕಾಶ ಇದ್ರೂ ಶಾಂತಿವಾದಿಯಾಗಿದ್ದ ಕಾರಣ ಕಡ್ಡಾಯ ಸೈನಿಕ ಸೇವೆಯನ್ನು ಅವರು ನಿರಾಕರಿಸ್ತಾರೆ. ಕೊನೆಗೆ ಒಬ್ಬ ಪ್ರಾಧ್ಯಾಪಕರ ಶಿಫಾರಸಿನಿಂದ ಬ್ರೆಜಿಲ್ನ ಸೌಪೋಲೋ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಬೋಧನಾ ಕೆಲಸ ಸಿಕ್ಕುತ್ತೆ. ಸಂಶೋಧನೆಗೆ ಹೆಚ್ಚು ಸಮಯ ಸಿಗಬೇಕು ಅಂತೇಳಿ ಅವರು ಬಹಳ ಸರಳವಾದಂಥ ಜೀವನವನ್ನು ನಡೆಸ್ತಾರೆ. ಕೆಲವೊಮ್ಮೆ ಹಾಲು ಮತ್ತು ಬಾಳೆಹಣ್ಣುಗಳನ್ನೇ ಆಹಾರವಾಗಿ ಸೇವಿಸ್ತಾ ಇರ್ತಾರೆ. ನಂತರ ಅವರು ಅಮೆರಿಕದ ಕ್ಯಾನ್ಸಾಸ್ ವಿಶ್ವವಿದ್ಯಾಲಯದಲ್ಲಿ 1 ವರ್ಷ ಕೆಲಸ ಮಾಡ್ತಾರೆ. 1950ರ ದಶಕದ ಕೊನೆಯಲ್ಲಿ ಅವರನ್ನು ಹಾರ್ವರ್ಡ್ ಯೂನಿವರ್ಸಿಟಿಗೆ ಆಹ್ವಾನಿಸಲಾಗ್ತದೆ. ಆದರೆ ಶೀತಲ ಸಮರದ ಸಮಯದಲ್ಲಿ ಅಮೆರಿಕ ಸರ್ಕಾರದ ವಿರುದ್ಧ ಕೆಲಸ ಮಾಡೋದಿಲ್ಲ ಎನ್ನುವ ನಿಷ್ಠಾ ಪ್ರತಿಜ್ಞೆಗೆ ಸಹಿ ಹಾಕೋದಕ್ಕೆ ನಿರಾಕರಣೆ ಮಾಡಿದ್ರಿಂದ ಅವರಿಗೆ ವೀಸಾ ಸಿಗೋದು ಕೂಡ ಕಷ್ಟ ಆಗುತ್ತೆ. ಜೈಲಿಗೆ ಹೋಗಬೇಕಾಗೋದು ಅಂತ ಎಚ್ಚರಿಸಿದಾಗ ಅವರು ಪುಸ್ತಕಗಳಿದ್ರೆ ಸಾಕಂತೇಳಿ ಉತ್ತರಿಸ್ತಾರೆ. ಪ್ರಸಿದ್ಧ ಗಣಿತಜ್ಞ ಜೀನ್ ಡಿಯೋಂಟೆ ಅವರಿಗೆ ಫ್ರಾನ್ಸ್ನ ಇನ್ಸ್ಟಿಟ್ಯೂಟ್ ಡೆ ಹಾರ್ಟ್ ಎಟುಡೀಸ್ ಸೈಂಟಿಫಿಕೆ IHES ಸಂಸ್ಥೆಯಿಂದ ಆಹ್ವಾನ ಬಂದಿರ್ತದೆ. ಆಗ ಜೀನು ಡಿಯೋಡೊನೆ
ಅಲೆಕ್ಸಾಂಡರ್ ಗ್ರೋಥೆನ್ಡಿಕ್ ಅವ್ರನ್ನ ನೇಮಕ ಮಾಡ್ಕೊಳ್ಳೋದಾದ್ರೆ ತಮ್ಮ ಜೊತೆಗೆ ತಾವು ಬರ್ತೀವಿ ಅಂತೇಳಿ ತಿಳಿಸ್ತಾರೆ. ಆಗ ಡಿಯೋಡಿನೆ ಪ್ರಭಾವ ಮತ್ತು ನಿಲುವಿನಿಂದ ಅಲೆಕ್ಸಾಂಡರ್ ಗ್ರೋಥೆನ್ಡಿಕ್ 1958ರಲ್ಲಿ IHES ಸಂಸ್ಥೆಯನ್ನ ಸೇರ್ತಾರೆ. ಇಲ್ಲಿ ಅವರ ಪ್ರತಿಭೆ ಪೂರ್ಣವಾಗಿ ವಿಕಾಸಗೊಳ್ಳುತ್ತೆ, ಅರಳುತ್ತೆ. ಅವರು ದಿನಕ್ಕೆ 12 ಗಂಟೆಗಳಿಗಿಂತ ಹೆಚ್ಚು ಸಮಯ ಗಣಿತದ ಅಧ್ಯಯನದಲ್ಲಿ ತೊಡಗಿಕೊಳ್ತಾರೆ. ವಾರದಲ್ಲಿ 7 ದಿನನೂ ಕೆಲಸ ಮಾಡ್ತಾ ಇರ್ತಾರೆ. ಅವರ ಗುರಿ ಕೇವಲ ಸಮಸ್ಯೆಗಳನ್ನು ಬಿಡಿಸೋದಲ್ಲ, ಸಂಪೂರ್ಣ ಗಣಿತ ಕ್ಷೇತ್ರವನ್ನು ಹೊಸದಾಗಿ ರೂಪಿಸೋದಾಗಿರುತ್ತೆ. ಅವರು ರಚಿಸಿದಂಥ ಎಲಿಮೆಂಟ್ ಸ್ಟೇಜ್ ಜಮಿಟ್ರೆ ಆಲ್ಜಿಬ್ರಿಕ್ ಎನ್ನುವ ಸುಮಾರು 1800 ಪುಟಗಳ ಕೃತಿ ಬೀಜಗಣಿತೀಯ ಜಾಮಿತಿ ಅಂದರೆ ಆಲ್ಜಿಬ್ರಿಕ್ ಜಾಮಿಟ್ರಿಯ ಇತಿಹಾಸವನ್ನೇ ಬದಲು ಮಾಡ್ತೈತೆ. ಹಿಂದೆ ಬೇರೆ ಬೇರೆ ವಿಧಾನಗಳಿಗಾಗಿ ಚೆದರಿ ಹೋಗಿದ್ದ ವಿಷಯಗಳನ್ನ ಅವರು ಒಂದು ಏಕೀಕೃತ ಸಿದ್ಧಾಂತವಾಗಿ ರೂಪಿಸ್ತಾರೆ. ಇಂದು ಆಧುನಿಕ ಬೀಜಗಣಿತೀಯ ಜಾಮಿತಿ ಅಂದರೆ ಮಾಡರ್ನ್ ಆಲ್ಜಿಬ್ರಿಕ್ ಜಾಮಿಟ್ರಿ ಅಂತ ಕರೀತಕ್ಕಂಥ ಕ್ಷೇತ್ರದ ಬಹುಪಾಲು ಅಡಿಪಾಯ ಇವರಿಂದಲೇ ನಿರ್ಮಿತಗೊಳ್ಳುತ್ತೆ. ಅಲೆಕ್ಸಾಂಡರ್ ಗ್ರೋಥೆನ್ಡಿಕ್ ಮುಖ್ಯ ಗುರಿಗಳಲ್ಲಿ ಒಂದು ಫ್ರೆಂಚ್ ಗಣಿತಜ್ಞ ಆಂಡ್ರೆ ವೀಲ್ ಮಂಡಿಸಿದ್ದಂಥ ವೈಲ್ ಊಹೆಗಳನ್ನ ಅಂದರೆ ವೀಲ್ ಕಂಜೆಕ್ಚರ್ಗಳನ್ನ ಸಾಬೀತುಪಡಿಸೋದಾಗಿರ್ತದೆ. ಗ್ರೋಥೆನ್ಡಿಕ್ ಮತ್ತು ಅವರ ಸಹೋದ್ಯೋಗಿಗಳು 4ರಲ್ಲಿ 3 ಸಾಧನೆಯನ್ನು ಒದಗಿಸ್ತಾರೆ. ಉಳಿದ ಅತ್ಯಂತ ಕಠಿಣ ಸಮಸ್ಯೆ ರೀಮನ್ ಹೈಪೋಥಿಸಿಸ್ಗೆ ಜಾಮಿತಿಯ ಸಮಾನ ರೂಪವಾಗಿರ್ತಕ್ಕಂಥದ್ದು. ಗ್ರೋಥೆನ್ಡಿಕ್ ಸಮಸ್ಯೆಗಳನ್ನು ನೇರವಾಗಿ ಆಕ್ರಮಣ ಮಾಡತಕ್ಕಂಥ ತಂತ್ರವನ್ನು ಹೊಂದಿರೋದಿಲ್ಲ. ಅವರ ಮಾತಿನಲ್ಲಿ ಹೇಳೋದಾದರೆ, ಕಾಯಿ ಹೊಡೆಯೋದಕ್ಕೆ ಸುತ್ತಿಗೆಯಿಂದ ಹೊಡೆಯೋದ್ರ ಬದಲು ಅದನ್ನು ನೀರಿನಲ್ಲಿ ನೆನೆಸಿಟ್ಟು ಅಥವಾ ಸೂರ್ಯ ಮತ್ತು ಮಳೆಯಲ್ಲಿ ಮೃದುವಾಗಲಿ ಬಿಡಬೇಕು. ಸಮಯ ಪಕ್ವವಾದಾಗ ಕೈಯ ಸಣ್ಣ ಒತ್ತಡ ಹಾಕಿದರೆ ಸಾಕು, ಸಿಪ್ಪೆ ಚೆನ್ನಾಗಿ ಹಣ್ಣಾದ ಅವಕಾಡೋ ಹಣ್ಣಿನಂತೆ ತಾನೇ ತೆರೆದುಕೊಳ್ಳುತ್ತೆ, ಬಿಚ್ಕೊಳ್ಳುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದರಂತೆ 1974ರಲ್ಲಿ ಉಳಿದ ಕೊನೆಯ ಊಹೆಯನ್ನು ಅಂದರೆ ಕಂಜೆಕ್ಚರ್ನ ಅವರ ಪ್ರತಿಭಾನ್ವಂತ ಶಿಷ್ಯನಾಗಿದ್ದಂಥ ಪಿಯರೆ ಡೆಲಿನೇ ಸಾಬೀತುಪಡಿಸ್ತಾರೆ. ಅದಕ್ಕೆ ಸಾಧನೆಯನ್ನು ಒದಗಿಸ್ತಾರೆ. 1966ರಲ್ಲಿ ಅವರಿಗೆ ಗಣಿತದ ಅತ್ಯುನ್ನತ ಗೌರವವಾದಂಥ ಫೀಲ್ಡ್ಸ್ ಪದಕ ಸಿಗುತ್ತೆ. ಆದರೆ ಅವರು ಪ್ರಶಸ್ತಿ ಸ್ವೀಕರಿಸೋದಕ್ಕೆ ಮಾಸ್ಕೋಗೆ ಹೋಗೋದಿಲ್ಲ. ಸೋವಿಯತ್ ಒಕ್ಕೂಟ ಇಬ್ಬರು ಭಿನ್ನಮತೀಯ ಲೇಖಕರನ್ನ ಬಂಚಿದ್ದಕ್ಕೆ ವಿರೋಧ ವ್ಯಕ್ತಪಡಿಸೋ ಸಲುವಾಗಿ ಅವರು ಆ ಸಮಾರಂಭವನ್ನು ಬಹಿಷ್ಕರಿಸ್ತಾರೆ. ಇದು ಅವರ ವ್ಯಕ್ತಿತ್ವದ ವಿಶಿಷ್ಟ ಲಕ್ಷಣ ಆಗಿರ್ತದೆ. ಅವರಿಗೆ ಪ್ರಶಸ್ತಿಗಳಿಗೆ ತಮ್ಮ ತತ್ವಗಳು ಮುಖ್ಯವಾಗಿರ್ತವೆ. 1970ರಲ್ಲಿ ತಮ್ಮ ಪ್ರತಿಭೆಯ ಉತ್ತುಂಗದಲ್ಲಿರಬೇಕಾದ್ರೆ ಗ್ರೋಥೆನ್ಡಿಕ್ ಎಲ್ಲರೂ ಸೋಜಿಗಾಗೋ ರೀತಿ ಮಾಡ್ತಾರೆ. ಅವರು ಕೆಲಸ ಮಾಡ್ತಾ ಇದ್ದಂಥ ಸಂಸ್ಥೆಯ ಬಜೆಟ್ನ ಒಂದು ಸಣ್ಣ ಭಾಗ ಫ್ರಾನ್ಸಿನ ರಕ್ಷಣಾ ಸಚಿವಾಲಯದಿಂದ ಬರುತ್ತದೆ ಅಂತ ಅವರಿಗೆ ತಿಳಿಯುತ್ತೆ. ಶಾಂತಿ ವಾಯ್ದೆ ಇದ್ದಂಥವರಿಗೆ ಇದು ಅವರಿಗೆ ಒಪ್ಪಿಗೆ ಆಗೋದಿಲ್ಲ. ಅವರು ತಕ್ಷಣ ರಾಜೀನಾಮೆಯನ್ನು ನೀಡ್ತಾರೆ. ಇತರ ಸಹೋದ್ಯೋಗಿಗಳು ತಮ್ಮೊಂದಿಗೆ ಬರ್ತಾರೆ ಅಂತ ಅವರು ನಿರೀಕ್ಷೆ ಮಾಡಿರ್ತಾರೆ. ಆದರೆ ಯಾರೂ ಕೂಡ ಅವ್ರ ಜೊತೆಗೆ ಬರೋದಿಲ್ಲ. ಇದು ಅವರ ಜೀವನದಲ್ಲಿ ಒಂದು ಮಹತ್ವದ ತಿರುವಿಗೆ ಕಾರಣ ಆಗುತ್ತೆ. ಸಂಶೋಧನಾ ಸಂಸ್ಥೆಯನ್ನು ತೊರೆದ ನಂತರ ಅವರು ಅಣ್ವಸ್ತ್ರಗಳ ವಿರುದ್ಧ ಮತ್ತು ಪರಿಸರ ಸಂರಕ್ಷಣೆ ಪರವಾಗಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಅವರು ಸರ್ವೈವ್ ಅಂಡ್ ಲಿವ್ ಅನ್ನುವ ಚಳುವಳಿಯನ್ನು ಕೂಡ ಸ್ಥಾಪಿಸ್ತಾರೆ, ಮುಂದುವರಿಸ್ತಾರೆ. ಇದು ಅಣ್ವಸ್ತ್ರಗಳ ವಿಸ್ತರಣೆ ಮತ್ತು ಪರಿಸರದ ನಾಶದ ವಿರುದ್ಧ ಎಚ್ಚರಿಕೆಯನ್ನು ನೀಡ್ತದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಮಾನವ ಕುಲಕ್ಕೆ ಅಪಾಯಕಾರಿಯಾಗಬಹುದೆನ್ನುವ ಎಚ್ಚರಿಕೆಯನ್ನು ನೀಡ್ತಾರೆ. ತಮ್ಮ ಜೀವನದ ಉದ್ದಕ್ಕೂ ಅಧಿಕಾರ ಮತ್ತು ದಬ್ಬಾಳಿಕೆ ವಿರುದ್ಧ ಹೋರಾಡಿದ ತಮ್ಮ ತಂದೆಯ ಸ್ವಭಾವವೇ ಅವರಲ್ಲೂ ಕೂಡ ಮೂಡಿರುತ್ತೆ, ಪ್ರತಿಫಲಿಸ್ತಾ ಇರುತ್ತೆ. ವಿಯೆಟ್ನಾಂ ಯುದ್ಧದ ವಿರುದ್ಧ ಪ್ರತಿಭಟಿಸೋದಕ್ಕೆ ಅವರು ವಾರಕ್ಕೊಮ್ಮೆ ಉಪವಾಸವನ್ನು ಕೂಡ ಕೈಗೊಳ್ತಾರೆ. 1980ರ ದಶಕದ ಕೊನೆಯಲ್ಲಿ ಅವರು ಕ್ರಮೇಣ ಗಣಿತದಿಂದ ದೂರ ಆಗ್ತೊಡಗಿದ್ರು. ಅವರು ಕನಸುಗಳು ಮತ್ತು ಆಧ್ಯಾತ್ಮಿಕ ಅನುಭವಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ. ದೇವರು ಕನಸುಗಳ ಮೂಲಕ ಮನುಷ್ಯರೊಂದಿಗೆ ಮಾತಾಡ್ತಾನೆ ಅಂತ ಅವರು ನಂಬ್ತಾರೆ. 1990ರ ದಶಕದಲ್ಲಿ ಅವರು ತಮ್ಮದೇ ಕೈಯಿಂದ ಸುಮಾರು 25,000 ಪುಟಗಳ ಗಣಿತದ ಟಿಪ್ಪಣಿಗಳು ಮತ್ತು ಬರಹಗಳನ್ನ ತಾವೇ ಬರೆದಂಥವನ್ನ ಎಲ್ಲವನ್ನ ನಾಚಪಡಿಸ್ತಾರೆ. ನಂತರ ಫ್ರಾನ್ಸ್ ಮತ್ತು ಸ್ಪೇನ್ ನಡುವಿನ ಪೈರಿನೀಸ್ ಪರ್ವತ ಪ್ರದೇಶದ ಒಂದು ಗ್ರಾಮದಲ್ಲಿ, ಒಂದು ಹಳ್ಳಿನಲ್ಲಿ ಸಂಪೂರ್ಣ ಏಕಾಂತ ಜೀವನವನ್ನು ಅವರು ಕೈಗೊಳ್ತಾರೆ. 20ಕ್ಕೂ ಹೆಚ್ಚು ವರ್ಷಗಳ ಕಾಲ ಅವರು ಬಹುತೇಕ ಎಲ್ಲರಿಂದಲೂ ದೂರವಾಗಿರ್ತಾರೆ. ಅವರ ವಿಳಾಸ ಕೆಲವು ಜನರಿಗೆ ತಿಳಿದಿರ್ತದೆ. 1992ರಲ್ಲಿ ಪ್ರಸಿದ್ಧ ಗಣಿತಜ್ಞರಾದಂಥ ಲೈಲಾ ಶಕ್ನೆಸ್ಸೋ ಮತ್ತು ಪಿಯರೆ ಲೊಕಾಕೋ ಅವರನ್ನು ಹುಡುಕಿ ಭೇಟಿಯಾಗ್ತಾರೆ. ಅವರು ಭೇಟಿಯಾದಂಥ ಸಂದರ್ಭದಲ್ಲಿ ಸಂಪೂರ್ಣ ಬದಲಾಗಿದ್ದಂಥ ಅಲೆಕ್ಸಾಂಡರ್ ಗ್ರೋಥೆನ್ಡಿಕ್ ಅವರು ಹೇಳೋ ರೀತಿಯಲ್ಲಿ ಮನೆಯಲ್ಲಿದ್ದಂಥ ಗಿಡದಿಂದ ಒಂದು ಎಲೆ ಬಿದ್ದರೂ ಕೂಡ ಅದನ್ನು ಪ್ರತ್ಯೇಕ ಗಾಜಿನ ನೀರಿನ ಪಾತ್ರೆಯಲ್ಲಿ ಇಡ್ತಾ ಇರ್ತಾರೆ. ತಾವು ಮತ್ತು ಗಿಡಗಳು ಪರಸ್ಪರ ಸಂವಹನ ಮಾಡ್ತಿದ್ದೇವೆ ಅಂತ ಅವರು ಆಗ ನಂಬಿರ್ತಾರೆ. ತಮ್ಮನ್ನು ಕಾಣಕ್ಕೆ ಬಂದಿದ್ದಂಥ ಮಹಾ ಗಣಿತಜ್ಞರ ಜೊತೆಗೆ ಅವರು ಗಣಿತವನ್ನು ಕುರಿತಾಗಿ ಒಂದೇ ಒಂದು ಮಾತನ್ನು ಕೂಡ ಆಡೋದಿಲ್ಲ. 2014ರ ನವೆಂಬರ್ 13ರಂದು ಅಲೆಕ್ಸಾಂಡರ್ ಗ್ರೋಥೆನ್ಡಿಕ್ ತಮ್ಮ 86ನೇ ವಯಸ್ಸಿನಲ್ಲಿ ಕೊನೆಯ ಉಸಿರನ್ನು ಎಳಿತಾರೆ. ಫ್ರೆಂಚ್ ಪತ್ರಿಕೆ ಲೆಮಾಂಡೆ ಅವರನ್ನು 20ನೇ ಶತಮಾನದ ಅತ್ಯಂತ ಶ್ರೇಷ್ಠ ಗಣಿತಜ್ಞ ಅಂತ ಕರೆಯುತ್ತೆ. ವ್ಯಂಗ್ಯ ಅಂದರೆ ಅಧಿಕಾರ ಮತ್ತು ಸಂಸ್ಥೆಗಳಿಂದ ದೂರ ಸರಿದ ವ್ಯಕ್ತಿನೇ ಇಂದಿನ ಡಿಜಿಟಲ್ ಜಗತ್ತಿನ ಭದ್ರತೆಯ ಗಣಿತೀಯ ಅಡಿಪಾಯವನ್ನು ನಿರ್ಮಿಸುವುದರಲ್ಲಿ ಮುಖ್ಯರಾದರಾಗಿದ್ದಾರೆ. ವಿಶೇಷವಾಗಿ ಎಲಿಪ್ಟಿಕ್ ಕರ್ವ್ ಕ್ರಿಪ್ಟೋಗ್ರಫಿಗೆ ಅವರ ಬೀಜಗಣಿತೀಯ ಜ್ಯಾಮಿತಿಯ ಪರಿಕಲ್ಪನೆಗಳು ಮೂಲಾಧಾರ ಆಗಿದ್ದಾವೆ. ಆದರೆ ಅವರು ಕಟ್ಟಿದ ಗಣಿತದ ಅಡಿಪಾಯಗಳು ಇಂದಿಗೂ ಕೂಡ ಜೀವಂತ ಆಗಿದ್ದಾವೆ. ಅವರ ಪರಿಕಲ್ಪನೆಗಳು ಆಧುನಿಕ ಗೂಢಲಿಪೀಕರಣ ಮತ್ತು ಕ್ರಿಪ್ಟೋಗ್ರಫಿ ತಂತ್ರಜ್ಞಾನ, ಸುರಕ್ಷಿತ ಅಂತರ್ಜಾಲ ಸಂಪರ್ಕ,
ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಕ್ರಿಪ್ಟೋ ಕರೆನ್ಸಿಗಳಂಥ ಅನೇಕ ಕ್ಷೇತ್ರಗಳಲ್ಲಿ ಬಳಸಲ್ಪಡ್ತಾ ಇದ್ದಾವೆ. ಇವತ್ತು ನಾವು ಸುರಕ್ಷಿತವಾಗಿ ಅಂತರ್ಜಾಲದಲ್ಲಿ ಮಾಹಿತಿ ಗಳಿಸೋದಕ್ಕೆ ಸಾಧ್ಯವಾಗಿರೋದ್ರ ಹಿಂದೆ ಗ್ರೊಥೆಂಡಿಕ್ ಅವರ ಗಣಿತ ಕೂಡ ಒಂದು ಪ್ರಮುಖವಾದಂಥ ಕಾರಣ ಆಗೈತೆ. ಅಲೆಕ್ಸಾಂಡರ್ ಗ್ರೊಥೆಂಡಿಕ್ ಅವರ ಜೀವನ ವಿರೋಧಾಭಾಸಗಳಿಂದ ತುಂಬಿತ್ತು. ಬಾಲ್ಯದಲ್ಲಿ ನಿರಾಶ್ರಿತನಾಗಿದ್ದಂಥ ಹುಡುಗ ವಿಶ್ವದ ಶ್ರೇಷ್ಠ ಗಣಿತಜ್ಞನಾದ. ಖ್ಯಾತಿಯ ಶಿಖರ ತಲುಪಿದ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಅದನ್ನು ತೊರೆದ. ಗಣಿತದ ಲೋಕವನ್ನು ಬದಲಿಸಿದ ವ್ಯಕ್ತಿ ಕೊನೆಯಲ್ಲಿ ಸಮಾಜದಿಂದಲೇ ದೂರ ಆದ. ಆದರೆ ಅವರ ಜೀವನ ನಮಗೆ ಒಂದು ಅಮೂಲ್ಯ ಪಾಠವನ್ನು ಕಲಿಸ್ತದೆ. ನಿಜವಾದ ಮೇಧಾವಿತನ ಅಂತ ಹೇಳಿದ್ರೆ ಕೇವಲ ಉತ್ತರಗಳನ್ನು ಕಂಡುಹಿಡಿಯೋದಲ್ಲ, ಜಗತ್ತನ್ನು ಸಂಪೂರ್ಣ ಹೊಸ ದೃಷ್ಟಿಯಿಂದ ನೋಡುವ ಸಾಮರ್ಥ್ಯ. ಅಲೆಕ್ಸಾಂಡರ್ ಗ್ರೊಥೆಂಡಿಕ್ ಅದನ್ನೇ ಮಾಡಿ ತೋರಿಸಿದರು. ಅದಕ್ಕಾಗಿ ಅವರು ಕೇವಲ ಮಹಾನ್ ಗಣಿತಜ್ಞರು ಮಾತ್ರ ಅಲ್ಲ, ಮಾನವನ ಚಿಂತನೆಯ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ನಾವು ಬಹಳ ವಿಶಿಷ್ಟವಾದ ಹಿನ್ನೆಲೆಯಿಂದ ಬಂದ ಮಹಾನ್ ಸಾಧಕ ಇತರ ಗಣಿತಜ್ಞರ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.